ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಕೊಡ್ತಾರ? ಚಾಮರಾಜನಗರ ಅಭ್ಯರ್ಥಿ ಸುನೀಲ್ ಬೋಸ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗೆದ್ದು ಬಾ ಎಂದು ಶ್ರೀನಿವಾಸ್ ಪ್ರಸಾದ್ ಆಶೀರ್ವಾದ ಮಾಡಿದ್ದಾರೆ. ಬಿಜೆಪಿ ಬೆಂಬಲಿಸೋದಾಗಿ ಶ್ರೀನಿವಾಸ್ ಪ್ರಸಾದ್ ಎಲ್ಲೂ ಕೂಡ ಹೇಳಿಲ್ಲ. ಶ್ರೀನಿವಾಸ್ ಪ್ರಸಾದ್ ಬೆಂಬಲಿಗರು ಕಾಂಗ್ರೆಸ್ ಸೇರಿದ್ದಾರೆ. ಪ್ರಸಾದ್ ಅವರ ಅನುಮತಿ ಇಲ್ಲದೆ ಬೆಂಬಲಿಗರು ಸೇರಿಲ್ಲ ಅಂತ ಬೋಸ್ ಹೇಳ್ತಾರೆ. ಅವರ ಅನುಮತಿಯನ್ನ ಪಡೆದು ಇವರು ಸೇರಿದ್ದಾರೆ. ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದವನ್ನು ಪಡೆದಿದ್ದೀನಿ. ಒಳ್ಳೆಯದಾಗಲಿ, ನೀನು ಆರಿಸಿ ಬಾ ಅಂತ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಬೆಂಬಲಿಗರೆಲ್ಲ ಕಾಂಗ್ರೆಸ್ ಪಕ್ಷನ ಸೇರಿ ಅವ್ರ ಬೆಂಬಲವನ್ನು ಸೂಚಿಸ್ತಿದ್ದಾರೆ. ಆದ್ದರಿಂದ ನನಗೂ ನಮ್ಮ ಪಕ್ಷಕ್ಕೆ ನನಗೆ ವೈಯಕ್ತಿಕವಾಗಿ ನನಗೆ ಒಂದು ಇನ್ನೂ ಹೆಚ್ಚಿನ ಶಕ್ತಿ ಬಂದಂತೆ ಆಗುತ್ತೆ. ನೋಡಿ, ಅದು ಆ ವಿಷಯ ಈಗ ಪ್ರಸ್ತುತ, ಯಾಕೆಂದರೆ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು BJPಯನ್ನು ಬೆಂಬಲಿಸ್ತೀನಿ ಅಂತ ಹೇಳಿ ಅವರು ಹೇಳಿಕೆ ಕೊಟ್ಟ ಮೇಲೆ ಅದನ್ನು ನಾವು ಅದ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ. ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರನ್ನ ಆಶೀರ್ವಾದ ಪಡೆಯೋಕ್ಕೆ ಎಲ್ಲ ಪಕ್ಷದವರು ಹೋದರು, ಇನ್ಕ್ಲೂಡಿಂಗ್ ನಾನು ಹೋದೆ. ಆದರೆ ಅವರು ಏನು ತೀರ್ಮಾನ ಅಂತ ಹೇಳ್ತಾರೆ ಅದು ಅವ್ರಿಗೆ ಬಿಟ್ಟಂಥದ್ದು, ಪ್ರಸಾದ್ ಸಾಹೇಬ್ರಿಗೆ ಬಿಟ್ಟಂಥದ್ದು. ಅವ್ರ ಬೆಂಬಲಿಗರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದಾರೆ ಅಂದರೆ ಪ್ರಸಾದ್ ಸಾಹೇಬ್ರ ಅನುಮತಿ ಇಲ್ಲದೇ ಯಾರೂ ಕೂಡ ಬೆಂಬಲ ಮಾಡೋರ ಅವ್ರ ತಂಗಿ ಮಗನೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರಿದಂಥದ್ದು. ಪ್ರಸಾದ್ ಸಾಹೇಬರು ಒಂದು ಆಶೀರ್ವಾದ, ಅವರ ಒಂದು ಮಾತಿಗೆ ಬೆಲೆ ಕೊಟ್ಟೆ ಅವ್ರ ಬೆಂಬಲಿಗರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿರೋದು. ಆ ಥರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.